ಕೆಡಿ ಅಪ್ಡೇಟ್ ಏನು ಇಲ್ವಾ ಅಂತ ಇದ್ದವರಿಗೆ ಅಭಿಮಾನಿಗಳಿಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 30ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವರು ಆಡಿರುವಂತಹ ಅಣ್ತಮ್ಮ ಜೋಡಿತ್ತು ಸಾಂಗು ಎಲ್ಲ ಭಾಷೆಗಳಲ್ಲಿಯೂ ಕೂಡ ರಿಲೀಸ್ ಆಗಿದೆ. ಈ ನ್ಯೂ ಇಯರ್ ಗೆ ಪಾರ್ಟಿಗೆ ಒಂದು ಒಳ್ಳೆ ಸಾಂಗ್ ಅಂತಾನೆ ಹೇಳ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಕ್ರಿಸ್ಮಸ್ ಏನೋ ಮುಗೀತು, ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಎಸ್, ಕೆಡಿ ಸಿನಿಮಾದಿಂದ ಏನಾದ್ರೂ ಒಂದು ಅಪ್ಡೇಟ್ ಸಿಗ್ಲಪ್ಪ ಅಂತ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಬಿಕಾಸ್ ಈ 2025ರಲ್ಲಿ ಅವರ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಅಪ್ಡೇಟ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರಲಿಲ್ಲ. ಒಂದೆರಡು ಹಾಡು ರಿಲೀಸ್ ಆಗಿತ್ತು, ಎರಡೂ ಹಾಡು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು ನೋಡಿ. ಸೊ ಸದ್ಯಕ್ಕೆ ಜೋಡೆತ್ತು ಅಣ್ತಮ್ಮ ಜೋಡೆತ್ತು ಸಾಂಗು ರಿಲೀಸ್ ಆಗಿದೆ ಆನಂದ್ ಆಡಿಯೋದಲ್ಲಿ. ಈಗಾಗಲೇ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಮೆಂಟ್ ಅನ್ನು ಕೂಡ ಹಾಡು ಪಡ್ಕೊತಾ ಇದೆ. ಕೆಡಿ ಅಪ್ಡೇಟ್ ಏನು ಇಲ್ವಾ, ಕೆಡಿ ಅಪ್ಡೇಟ್ ಏನು ಇಲ್ವಾ ಅಂತ ಇದ್ದವರಿಗೆ ಅಭಿಮಾನಿಗಳಿಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಹಾಡನ್ನ ಹಾಡಿರುವಂತದ್ದು ಜೋಗಿ ಪ್ರೇಮ್ ಅವರ ಕಂಠದಲ್ಲಿ ಬಂದಿರುವಂತಹ ಹಾಡಾಗಿದ್ದು. ಈ ಹಿಂದೆ ಅವರು ಆಡಿರುವಂತಹ ಎಲ್ಲಾ ಸಾಂಗು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು, ಎಲ್ರಿಗೂ ಕೂಡ ಗೊತ್ತಿದೆ. ಈಗಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಹಾಡು ಟ್ರೆಂಡಿಂಗ್ ನಲ್ಲೇ ಓಡಾಡ್ತಾ ಇರೋದು. ಸೊ ಜೋಡೆತ್ತು ಅಣ್ತಮ್ಮ ಕಾಣುವಂತಹ ಹಾಡಲ್ಲಿ ಒಂದು ರೆಟ್ರೋ ಸ್ಟೈಲ್ ನಲ್ಲಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡಿದ್ದಾರೆ. ಸಂಜಯ್ ದತ್ ಅವ್ರ ಜೊತೆಗಾಗಿರಬಹುದು, ಹಾಗೆಯೇ ರಮೇಶ್ ಅರವಿಂದ್ ಅವರ ಜೊತೆಗಾಗಿರಬಹುದು, ಜೊತೆಗೆ ರವಿಚಂದ್ರನ್ ಅವ್ರ ಜೊತೆಗೂ ಕೂಡ ಕಾಣಿಸ್ಕೊಂಡಿರುವಂತಹ ಒಂದಷ್ಟು ಗ್ಲಿಮ್ಸ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇನ್ನೇನು ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 2026 ಅಂತಾನೆ ಮುಂದಿನ ವರ್ಷ ಏಪ್ರಿಲ್ 30ಕ್ಕೆ ಕೆಡಿ ಸಿನಿಮಾ ಅಂದ್ರೆ ಬಹುನಿರೀಕ್ಷಿತ ಕೆಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಬಹುತಾರ ಬಳಗವೇ ಇದೆ. ಈ ಕಡೆ ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ರವಿಚಂದ್ರನ್ ಅವರು, ಹಾಗೆ ರಮೇಶ್ ಅರವಿಂದ್ ಅವರು, ಧ್ರುವ ಸರ್ಜಾ ಅವರು, ರೇಷ್ಮಾ ಅವರು. ಸೊ ಇವರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಹೇಗೆ ವರ್ಕ್ ಆಗಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇಡೀ ಒಂದು ಸ್ಯಾಂಡಲ್ವುಡ್ ನ ಕಣ್ಣು ಅಂತಾನೆ ಹೇಳ್ಬೋದು ಈ ಕೆಡಿ ಸಿನಿಮಾದ ಮೇಲಿದೆ. ಸೊ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಇಟ್ಕೊಂಡಿದ್ದಾರೆ ಈ ಒಂದು ಸಿನಿಮಾದ ಮೇಲೆ. ಈಗಾಗಲೇ 2-3 ವರ್ಷಗಳಿಂದ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಈಗಾಗಲೇ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ ಎಲ್ಲರೂ ಕೂಡ ಯಾಕೆ ಸಿನಿಮಾ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರು. ಸಿನಿಮಾ ಬರಲಿಕ್ಕೆ ಸಜ್ಜಾಗಿದೆ. ಮುಂದಿನ ವರ್ಷ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬದೂಟ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ವರ್ಷ ಒಳ್ಳೊಳ್ಳೆ ಬಿಗ್ ಬಜೆಟ್ ಸಿನಿಮಾಗಳು ಬಂದವು. ಸ್ಟಾರ್ ನಟರ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ರಿಲೀಸ್ ಆದಂತಹ ಮಾರ್ಕ್ 45 ಆಗಿರಬಹುದು, ಡೆವಿಲ್ ಆಗಿರಬಹುದು, ಕಾಂತಾರ, ಸೂಫ್ರಮ್ಸೋ, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಿನಿಮಾಗಳ ಲಿಸ್ಟ್ ಹೆಸರುಗಳನ್ನೇ ನಾನು ಹೇಳಬೇಕಾಗುತ್ತೆ. ಸೊ ಆ ರೀತಿಯಾದಂತಹ ಒಂದು ಹಿಟ್ ಕೊಟ್ಟಂತಹ ವರ್ಷ ನಮಗೆ 2025 ಆಗಿತ್ತು. ಹಾಗೆ 2026 ಅಂತ ಬಂದಾಗ ಕೆಡಿ ಸಿನಿಮಾ ಬರ್ತಾ ಇದೆ, ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಅನ್ಕೊಳ್ಬಹುದು ಧ್ರುವ ಸರ್ಜಾ ಅವರು ಯಾಕೆ 2025ರಲ್ಲಿ ಸಿನಿಮಾವನ್ನ ಕೊಟ್ಟಿಲ್ಲ ಅಂತ. ಒಂದು ಒಳ್ಳೆ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಕೆಲಸ ಕಾರ್ಯಗಳು ಇರುತ್ತೆ. ಸೊ ಇದರಿಂದಾಗಿಯೂ ಕೂಡ ಒಂದಷ್ಟು ಪ್ರೊಡಕ್ಷನ್ ಕೆಲಸ ನಡೀತಾ ಇರಬಹುದೇನೋ. ಸೊ ಇದರಿಂದಾಗಿ ಲೇಟ್ ಆಗಿರಬಹುದು. 2026 ಏಪ್ರಿಲ್ 30ಕ್ಕೆ ಸಿನಿಮಾ ಬರ್ಲಿಕ್ಕೆ ರೆಡಿ ಆಗಿದೆ. ಸೊ ಇದು ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಜೋಗಿ ಪ್ರೇಮ್ ಅವರು ಅಂತಂದ್ರೆ ಏನಾದ್ರೂ ಒಂದು ವಿಶೇಷವಾಗಿರುವುದನ್ನ ಸಿನಿಮಾದಲ್ಲಿ ಇಟ್ಟಿರ್ತಾರೆ. ಅವರ ನಿರ್ದೇಶನ ಆಗಿರಬಹುದು ಅಥವಾ ಅವರು ಯಾವ್ದಾದ್ರು ಸಿನಿಮಾಗೆ ಹಾಡು ಹಾಡಿದ್ರೆ ಅದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ಆ ಹಾಡಿಂದಲೇ ಒಂದಷ್ಟು ಜನ ಸಿನಿಮಾವನ್ನ ನೋಡೋಕೆ ಬರೋರು ಕೂಡ ಇರ್ತಾರೆ. ಸೊ ಈಗಲೂ ಅಷ್ಟೇನೆ ಇವ್ರು ಆಡಿರುವಂತಹ ಅಣ್ತಮ್ಮ ಜೋಡಿತ್ತು ಸಾಂಗು ಎಲ್ಲ ಭಾಷೆಗಳಲ್ಲಿಯೂ ಕೂಡ ರಿಲೀಸ್ ಆಗಿದೆ. ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ. ಸೊ ನಮ್ಮ ಕನ್ನಡವನ್ನು ಒಳಗೊಂಡಂತೆ ಒಂದು 4-5 ಭಾಷೆಯಲ್ಲಿ ರಿಲೀಸ್ ಆಗಿದೆ. ಸೊ ಇದರಲ್ಲಿ ಅವ್ರು ಆಡಿರುವಂತಹ ಹಾಡಿಗೆ ಒಂದಷ್ಟು ಭಾವನೆಯನ್ನ ತುಂಬುವಂತಹ ಕೆಲಸ. ಅಣ್ತಮ್ಮ ಜೋಡಿತ್ತು ಲೈಕ್ ಅಣ್ಣ ತಮ್ಮಂದಿರಿಗೆ ಸಂಬಂಧಪಟ್ಟಂತ ಒಂದು ಸಾಂಗ್ ಇದಾಗಿದ್ದು. ಸೊ ಈ ನ್ಯೂ ಇಯರ್ಗೆ ಪಾರ್ಟಿಗೆ ಒಂದೊಳ್ಳೆ ಸಾಂಗ್ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಈ ಹಿಂದೆ ಅಣ್ತಮ್ಮ ಅನ್ನುವಂತಹ ಹೆಸರಿನಲ್ಲಿ ಬಂದಂತಹ ಸಾಂಗ್ ಎಲ್ಲ ಆ ಅಣ್ತಮ್ಮ ಅನ್ನುವಂತಹ ವರ್ಡ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ವರ್ಡ್ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಹೀಗಾಗಿ ಈ ಅಣ್ತಮ್ಮ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಬಂದಿರುವಂತಹ ಸಾಂಗ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಹೆಚ್ಚಿದಾಗಿ ಜನರಿಗೆ ರೀಚ್ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಏಪ್ರಿಲ್ 30ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇಷ್ಟು ವರ್ಷ ಕಾದಿದ್ದಕ್ಕೂ, ಮಾರ್ಟಿನ್ ಆದ ನಂತರದಿಂದ ಕಾದಿದ್ದಕ್ಕೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮಗೆ. ಈ 2025ರಲ್ಲಿ ಕೆಡಿಗೆ ಸಂಬಂಧಪಟ್ಟಂತ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಕಾದು ನೋಡಬೇಕು ಸಿನಿಮಾ ಹೇಗಿರುತ್ತೆ ಅಂತ. ಯಾಕಂದ್ರೆ ಒಂದು ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಟೈಮನ್ನು ಸಿನಿಮಾ ತಗೊಳುತ್ತೆ. ರಿಲೀಸ್ ಹಂತಕ್ಕೆ ಆಗಿರಬಹುದು ಅಥವಾ ರಿಲೀಸ್ಗಾಗಿರಬಹುದು. ಇದು ಬಹುತಾರ ಬಳಗ ಇರೋದ್ರಿಂದ ಒಂದಷ್ಟು ಟೈಮ್ ತಗೊಳ್ತು. ಹಾಗೆಯೇ
ತುಂಬಾನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರೋದ್ರಿಂದ ಈಗ ರವಿ ಸರ್ ಅಂತ ಬಂದಾಗ ಅವರ ಕ್ಯಾರೆಕ್ಟರ್ ಏನಪ್ಪ, ಅವರ ರೋಲ್ ಹೇಗಿರುತ್ತಪ್ಪ ಅಂತ ಎಲ್ಲರೂ ಅವರ ಫ್ಯಾನ್ಸ್ ಕೂಡ ಅಲರ್ಟ್ ಆಗಿರ್ತಾರೆ. ಈ ಕಡೆ ರಮೇಶ್ ಅರವಿಂದ್ ಸರ್ ಅಂತಂದಾಗ ಅವರ ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಅದರ ಜೊತೆಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರೋದು. ಬಿಕಾಸ್ ಬೇರೆ ಶೇಡ್ ನಲ್ಲಿ ಧ್ರುವ ಸರ್ಜಾ ಅವರು ಈ ಹಿಂದೆ ಕಾಣಿಸ್ಕೊಂಡಿದ್ರು. ಅಂದ್ರೆ ಅವರು ಒಂದೊಂದು ಸಿನಿಮಾದಲ್ಲಿಯೂ ಕೂಡ ವಿಭಿನ್ನವಾದಂತಹ ರೋಲ್ಗಳನ್ನ ಮಾಡ್ತಾ ಇದ್ದಾರೆ. ಪೊಗರುಲ್ ಆಗಿರಬಹುದು, ಭರ್ಜರಿ ಆಗಿರಬಹುದು, ಅದ್ದೂರಿ ಆಗಿರಬಹುದು. ಅದ್ದೂರಿಯಲ್ಲಿ ಒಬ್ಬ ಲವರ್ ಬಾಯ್ ಆಗಿ ಧ್ರುವ ಸರ್ಜಾ ಅವರು ಕಾಣಿಸ್ಕೊಂಡಿದ್ರು. ಆನಂತರ ಪೊಗರು ಅಂತ ಬಂದಾಗ ಒಂದು ರಗಡ್ ಆಗಿರುವಂತಹ ಲೋಕಲ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರು. ಭರ್ಜರಿ ಅಂತ ಬಂದಾಗ್ಲೂ ಕೂಡ ಲವರ್ ಬಾಯ್ ಆಗಿ ಅಲ್ಲಿ ಮತ್ತೆ ಕಾಣಿಸ್ಕೊಂಡಿದ್ರು. ಸೊ ಹೀಗಾಗಿ ಒಂದು ವಿಭಿನ್ನವಾದಂತಹ ಸಿನಿಮಾ ಮಾಡಿರೋದ್ರಿಂದ ಅಬ್ವಿಯಸ್ಲಿ ಮಾರ್ಟಿನ್ ಬಗ್ಗೆ ಹೇಳಲೇಬೇಕು. ಮಾರ್ಟಿನ್ ಅಂತ ಬಂದಾಗ್ಲೂ ಕೂಡ ಒಂದು ಬೇರೆ ರೀತಿಯಲ್ಲಿ ಧ್ರುವ ಅವ್ರನ್ನ ನಾವು ನೋಡಿದ್ವಿ. ಒಂದು ದೈತ್ಯವಾದಂತಹ ದೇಹ, ಲೈಕ್ ಈ ರೀತಿಯಾಗಿ ನೋಡಿದ್ವಿ. ಬಟ್ ಈ KD ಅಂತ ಬಂದಾಗ ಎಲ್ಲೂ ಕೂಡ ಹಿಂಟ್ ಅನ್ನ ಬಿಟ್ಕೊಡ್ತಾ ಇಲ್ಲ. ಸೊ ಹೀಗಾಗಿ ಹೇಗಪ್ಪ ಇರಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇಡೀ ಒಂದು ಸಿನಿಮಾ ಪ್ರೇಮಿಗಳ ಕಣ್ಣು KD ಮೇಲಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸಿನಿಮಾ ರಿಲೀಸ್ಗೆ ಇನ್ನೇನು ರೆಡಿ ಇದೆ. ಮುಂದಿನ ವರ್ಷ ಏಪ್ರಿಲ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾದ ಒಂದೊಂದೇ ಅಪ್ಡೇಟ್ ಇನ್ಮೇಲೆ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಕಾದು ನೋಡೋಣ ಸಿನಿಮಾ ಹೇಗಿದೆ, ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನಿರುತ್ತೆ ಅನ್ನೋದಕ್ಕೂ ಕೂಡ ನಾವು ವೆಯ್ಟ್ ಮಾಡಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.